ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಂಗೆ ಗೊತ್ತಿದ್ದ ಹಾಗೆ ನಿಮ್ಮ ಮಗ ವಿದೇಶಕ್ಕೆ ಹೋಗಿ ಅಲ್ಲಿ ಎಜುಕೇಷನ್ ತಗೊಂಡು ಈ ಸಿನಿಮಾನೇ ಬೇಡ ಅಂತ ಹೋದವರು ಎಗೈನ್ ಈ ಸಿನಿಮಾ ಇಂಡಸ್ಟ್ರಿಗೆ ವಾಪಸ್ ಎಂಟ್ರಿ ಕೊಟ್ಟಾಗ ನಿಮ್ಮ ಸಲಹೆ ಏನಿತ್ತು, ಸೂಚನೆಗಳೇನಿತ್ತು? ಯಾಕಪ್ಪ ಅಂತ ಕೇಳಲಿಲ್ವ ನೀವಂತ? ಆ್ಯಕ್ಚುಲಿ ಅವರು UPSC ಎಕ್ಸಾಮ್ ತೊಗೊಂಡಿದ್ರು. ಅದು ಒಂದು ಸತಿ ಅವ್ರು ಪ್ರಿಲಿಮಿನರಿ ಪಾಸ್ ಆಯಿತು. ನಂದು ಇನ್ಕಮ್ ಟ್ಯಾಕ್ಸ್ ಪೇಯರು ಗ್ರಾಮೀಣ ಪ್ರದೇಶದಿಂದ ಬಂದಿದ್ದರೆ ಅದಾಗಿರೋದು. ಸೊ ಹಾಗಾಗಿ 2 ಸತಿನೂ ಸ್ವಲ್ಪ ಆಗಲಿಲ್ಲ. ಸೊ ಮತ್ತೇನು ಮಾಡ್ತೀಯಪ್ಪ ಅಂತ ಹೇಳಿದ್ರೆ ಹಿಂದೆ ಒಂದು ಸತಿ ಕಾಂಟ್ರಾಕ್ಟ್ ಮಾಡಿ ಪಾಪ ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ, ಇದರಲ್ಲಿ ಎಥಿಕ್ಸ್ ಇಲ್ಲ, ನಾನು ಮಾಡಲ್ಲ ಅಂತ ಕಾಂಟ್ರಾಕ್ಟ್ ಕೆಲಸನೂ ಬಿಟ್ಟರು. ಸೊ ಈ ಒಂದು ಕತೆ ಕೇಳಿದಾಗ ಪಾಪ ನಾನೇನೂ ಕೇಳಿಲ್ಲ, ಇದನ್ನು ನೀವು ಮಾಡಲೇಬೇಕು, ಮಾಡೋಣ ಜೊತೆಯಲ್ಲಿ ಅಂತ ಹೇಳಿದಾಗ ಆಯ್ತಪ್ಪ ನೀನೇ ಪ್ರೊಡ್ಯೂಸರಾಗಿ ಮಾಡಿ, ನಾವು ಹಿಂದೆ ಬ್ಯಾಕಪ್ ಇರ್ತೀವಿ ಅಂತ ಹೇಳಿದ್ವಿ. ಆವಾಗ ಶುರು ಮಾಡಿದ್ವಿ ಮೇಡಮ್. ಓಕೆ ಸರ್, ಈಗ ರಿಲೀಸ್ಗೇನೋ ರೆಡಿ ಇದೆ ಸರ್. ಈಗ ಎಷ್ಟಿದೆ ಸರ್ ಖುಷಿ ನಿಮಗೆ? ಜನವರಿಯಲ್ಲಿ ಅಬ್ಬರದಿಂದ ಲ್ಯಾಂಡ್ ಲಾರ್ಡ್ ಬರ್ತಾ ಇದೆ. ಲ್ಯಾಂಡ್ ಲಾರ್ಡ್ ಹವಾ ದೊಡ್ಡ ಮಟ್ಟದಲ್ಲಿ ಕ್ರಿಯೇಟ್ ಆಗುತ್ತೆ ಅನ್ನೋ ಹೋಪ್ ಇದೆ ನಮಗೆ. ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಮೇಡಮ್? ಈಗ ತಾವು ಈಗಾಗಲೇ ನೋಡಿದ್ದೀರ, 3 ಟೀಸರ್ ಬಿಟ್ಟಿದ್ದೀವಿ. ಆ ಒಂದೊಂದು ಟೀಸರ್ ನೋಡಿದಾಗ ಜನ ಒಂದೊಂದು ರೀತಿ ರಿಯಾಕ್ಷನ್ ಕೊಡ್ತಾರೆ. ಪ್ರತಿಯೊಬ್ಬರು ಕಮೆಂಟ್ ಮಾಡ್ತಾರೆ, ಯಾವಾಗ ಬರುತ್ತೆ ಅಂತ ಕ್ಯೂರಿಯಾಸಿಟಿಯಿಂದ. ಫಸ್ಟ್ ಟೀಸರ್ ರಚಿತಾ ಮೇಡಮ್ ಅವ್ರದ್ದು ಬರ್ತ್ಡೇಗೆ ಒಂದು ಗಿಫ್ಟ್ ಕೊಟ್ವಿ. ಅದಾದ ನಂತರ ದುನಿಯಾ ವಿಜಯ್ ಸರ್ದು ಬಿಟ್ವಿ. ಈಗ 3ನೇ ಟೀಸರ್ ರಾಜ್ಬಿ ಶೆಟ್ಟಿ ಅವ್ರದ್ದು ಬಿಟ್ಟ ಮೇಲಂತೂ ಈ ಕ್ರೇಜೇ ಬೇರೆ ಥರನೇ ಇದೆ ಮೇಡಮ್. ಮತ್ತು ಮೊನ್ನೆ ತಾವು ಎಲ್ಲ ಬಂದಿದ್ರಿ ನಿಂಗವ್ವ ಆಡೋದು. ಅದಂತೂ ಆ ಲಿರಿಕ್ಸು ಕೇಳಿದ್ರೆ ಪ್ರತಿಯೊಬ್ಬರು ಕೇಳಲೇಬೇಕು ಅಂತ ಹೇಳಿ ಅನ್ನಿಸ್ತದೆ ಮೇಡಮ್. ಅದು ಯಾಕಂದರೆ ಯಾವುದೇ ಒಂಥರ ಹೊಲಗಾರದಾಗಲಿ ಇನ್ನೊಂದು ಮತ್ತೊಂದಿಲ್ಲ. ಆ ಒಂದು ಇಂಪ್ಯಾಕ್ಟು ಹೆಂಗೆ ಬರುತ್ತೆ ಅಂದರೆ ನಿಜವಾಗ್ಲೂ 45 ವರ್ಷ 50 ವರ್ಷದ ಒಂದು ಫ್ಯಾಮಿಲಿ ಏನು ನಡೀತದೆ ಅದರಲ್ಲೇ ನೈಜ ಒಂದು ಇದರಲ್ಲಿ ತೋರಿಸಿದ್ದಾರೆ ಮೇಡಮ್. ಆ ಲಿರಿಕ್ಸ್ ಯೋಗರಾಜ್ ಭಟ್ ಸರ್ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅದು ಕರೆಕ್ಷನ್ ನಿಮ್ಗೆ ಗೊತ್ತಿರ್ಬೇಕು. ತಮಗೆ ಜಡೇಶ್ ಅವರು ಪ್ರತಿಯೊಂದು ಮಾಡಿಫೈ ಮಾಡ್ತಲೇ ಇರ್ತಾರೆ. ಅವತ್ತು ರಾತ್ರಿ 4 ಗಂಟೆ ಇರೋದು. ಹಿಂದಿನ ದಿವಸ ಸಾಂಗ್ ರಿಲೀಸ್ ಮಾಡಬೇಕು, 4 ಗಂಟೆವರೆಗೂ ಕೆಲಸ ಮಾಡಿಸ್ಕೊಂಡು ರಜನೀಶ್ ಅವ್ರನ್ನ, ವಿಜಯ್ ಸರ್ನ, ಆಮೇಲೆ ಇನ್ನೊಬ್ಬರು ಬೇರೆ ಸಿಂಗರ್ ಆಡಿದರು. ಅದು ಯಾಕೋ ನನಗೆ ಸಮಾಧಾನ ಇಲ್ಲ ಸರ್ ಅಂತ ಅನನ್ಯ ಭಟ್ ಅವ್ರನ್ನ ಕರೆಸಿರ್ಗ ಅವ್ರ ಕೈಯಲ್ಲಿ ಆಡಿಸಿದ್ದು ಮೇಡಮ್. ತುಂಬ ಚೆನ್ನಾಗಿ ಈ ಸಿನಿಮಾದಲ್ಲಿ ಘಟಾನುಘಟಿಗಳೇ ಇದ್ದಾರೆ ಅಂತ ಹೇಳ್ಬೋದು. ಒಂದು ಕಡೆ ದುನಿಯಾ ವಿಜಿ ಸರ್, ಮತ್ತೊಂದು ಕಡೆ ರಚಿತಾ ರಾಮು, ಈ ಕಡೆ ನಮ್ಮ ರಾಜ್ಬಿ ಶೆಟ್ರು. ಸೊ ಇವ್ರುಗಳ ಬಗ್ಗೆ ಹೇಳೋದಾದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಹೇಗಿತ್ತು ಅವ್ರ ಜೊತೆ ನೀವು ಕಾಲ ಕಳೆದಿರ್ತೀರಾ? ಹೇಗಿರ್ತಿದ್ರು ಸೆಟ್ಟಲ್ಲಿ? ಅವರಿಗೆ ಲ್ಯಾಂಡ್ ಲಾರ್ಡ್ ಅಂತ ಬಂದಾಗ ಎಷ್ಟು ಸ್ಪೆಷಲ್ ಅಂತ ಹೇಳ್ತಾರೆ ಅಂತ ಹೇಳಿ ಮೇಡಮ್. ಈಗ ತಾವು ಸಾಂಗಲ್ಲಿ ನೀವು ಕ್ರಿಯೇಷನ್ ನೋಡಿದಿರಿ. ರಚಿತಾ ಮೇಡಮ್ ಅವರು ಹಂಗೆ ಪಾತ್ರದಲ್ಲೇ ಸಂಪೂರ್ಣವಾಗಿ ಒಂಥರ ಏನಂತಾರೆ ಅದನ್ನು ತೊಡಸ್ಕೊಳೋದಲ್ಲ, ಅದರಲ್ಲೇ ಇದು ಮಾಡಿದ್ದಾರೆ. ಇವತ್ತು ನಾನಂತೂ ಈ ಥರ ಅಂದ್ಕೊಂಡಿರಲಿಲ್ಲ. ಆ ಒಂದು ಹಳ್ಳಿ ಪಾತ್ರದಲ್ಲಿ ಏನು ಆ ಏಜಿನ ಒಂದು ತಾಯಿ ಪಾತ್ರ ಮಾಡಿದ್ದಾರೆ ಅವರು. ಇದರಲ್ಲಿ ಹಾಡಲ್ಲೇ ಒಂದು ತಲೆಗೆ ಒಂದು ಮಫ್ಲರ್ ಕಟ್ಕೊಂಬತ್ತಾರೆ ನೋಡಿ. ನಿಜವಾಗ್ಲೂ ಹಿಂದೆ ನಮ್ಮ ದೊಡ್ಡಮ್ಮ, ನಮ್ಮ ಅತ್ತೆಯವರು ಅವರೆಲ್ಲ ಈ ಥರ ಕಣದ ಕೆಲಸ ಮಾಡಬೇಕಾದ್ರೆ ಸೇಮ್ ನೇಟಿವಿಟಿ ಮೇಡಮ್. ಅದನ್ನು ಹೆಂಗೆ ಅಂದರೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ಅದೇ ರೀತಿ ನಮ್ಮ ವಿಜಯ್ ಸರ್ ಅವರು ನಿಮ್ಗೆ ಗೊತ್ತಿದೆ. ಅವರು ಒಬ್ರಿಗಿನ್ನ ಒಬ್ಬರು ನಾನು ಕಡಿಮೆನ ನೀನು ಕಡಿಮೆ ಅನ್ನೋ ಥರ, ಅಂದರೆ ಪಾತ್ರನ ಸವಾಲಾಗಿ ತಗೊಂಡು ಅದಕ್ಕೆ ಒಂದು ಜೀವ ತುಂಬಿದ್ದಾರೆ. ರಾಜ್ಬಿ ಶೆಟ್ಟಿ ಅವ್ರದ್ದು ನೀವು ನೋಡಿದ್ದೀರಾ, ಅದು ಗೌಡನ ಪಾತ್ರ. ಒಬ್ಬ ಪಟೇಲನ ಮಗನಾಗಿ ಯಾವ ಥರ ಇರಬೇಕು ಅವರು, ತುಂಬ ಪ್ರತಿಯೊಬ್ಬರು ಜೀವ ತುಂಬಿದ್ದಾರೆ ಮೇಡಮ್.